ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೆಯಿತು. ಈ 2.5 ವರ್ಷದ ಅಂತರದಲ್ಲಿ 2 ಸಚಿವರು ರಾಜೀನಾಮೆ ಕೊಟ್ಟರು. ಕೆಲವರು ಹೇಳ್ತಾರೆ 2 ವರ್ಷದ ನಂತರ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗುತ್ತೆ, ಅದನ್ನ ನವೆಂಬರ್ ಕ್ರಾಂತಿ ಅಂತಾನೂ ಕೂಡ ಬಣ್ಣಿಸ್ತಾರೆ. ಹಾಗಾದ್ರೆ ನವೆಂಬರ್ ಸನಿಹದ ಹೊತ್ತಲ್ಲೇ ಸಿಎಂ ಬದಲಾವಣೆ ಪಕ್ಕಾನ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಳಿವನ್ನು ಕೊಡ್ತಿದ್ದಾರೆ ಕೆಲವೊಂದು ನಾಯಕರು. ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಸಿಎಂ ನಂತರ ಜಾರಕಿಹೊಳಿ ಅಂತ ಹೇಳ್ತಾರೆ. ಶುರುವಾಗಿದೆ ನವೆಂಬರ್ ಕ್ರಾಂತಿ, ಅತ್ಯಂತ ಸನಿಹದಲ್ಲಿದೆ. ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಆಸೆ. ಸಿಎಂ 5 ವರ್ಷ ಪೂರ್ಣಾವಧಿಯ ಆಸೆ ಸಿಎಂಗಿದೆ. ಇನ್ನು ಡಿಸಿಎಂಗೆ ಸಿಎಂ ಆಗಬೇಕು ಅನ್ನೋ ಆಸೆ. ಒಬ್ಬೊಬ್ಬರಿಗೂ ಒಂದೊಂದು ತರಹದ ಆಸೆ. ಹಿರಿಯ ಶಾಸಕರಿಗೆ ಸಂಪುಟ ಪುನರ್ರಚನೆಯಲ್ಲಿ ಮಂತ್ರಿಗಿರಿಯ ಆಸೆ. ಈ ಎಲ್ಲ ಆಸೆಗೂ ನವೆಂಬರ್ ತಿಂಗಳೇ ನಿರ್ಣಾಯಕಾನ. ಈ ಎಲ್ಲ ಆಸೆಗಳಿಗೂ ಕೂಡ ನವೆಂಬರ್ ತಿಂಗಳೇ ನಿರ್ಣಾಯಕಾನ. ಶುರುವಾಗಿದೆ ನವೆಂಬರ್ ಕ್ರಾಂತಿ. ನವೆಂಬರ್ ಹತ್ತಿರ ಆಗ್ತಾ ಇದ್ದ ಹಾಗೆ ಒಬ್ಬೊಬ್ಬರು ಒಂದೊಂದು ತರಹದ ಸ್ಟೇಟ್ಮೆಂಟ್. ಇಕ್ಬಾಲ್ರಿಂದ ಹಿಡಿದು ರಾಮನಗರದ ಶಾಸಕ ಇಕ್ಬಾಲ್ರಿಂದ ಹಿಡಿದು ಶಿವರಾಮೇಗೌಡರವರೆಗೂ ಕೂಡ ಸ್ಟೇಟ್ಮೆಂಟು. ಡಿಸಿಎಂ ಡಿಕೆ ಯಾಕೆ ಸಿಎಂ ಆಗಬಾರದು ಅಂತ. ಇತ್ತ MLC ಯತೀಂದ್ರರಿಂದ ನನ್ನ ತಂದೆ ಆಡಳಿತದ ಅತ್ಯಂತ ಕಟ್ಟಕಡೆಯ ಕಾಲಾವಧಿಯಲ್ಲಿದ್ದಾರೆ, ಮುಂದೊಮ್ಮೆ ಮತ್ತೊಬ್ಬರು ಸಿಎಂ ಆಗಬೇಕು ಅಂತಿದ್ರೆ ಅಥವಾ ನನ್ನ ತಂದೆಯಂತೆಯೇ ಸಮಾನ ವ್ಯಕ್ತಿತ್ವ ಯಾರಾದರೂ ಇದ್ರೆ ಅದು ಸತೀಶ್ ಜಾರಕಿಹೊಳಿ ಅಂತ ಕಡ್ಡಿ ಮುರಿದ ಹಾಗೆ ಬೆಳಗಾವಿಯಲ್ಲಿ ಮದ್ದುಗುಂಡನ್ನು ಸಿಡಿಸ್ತಾರೆ. ಪೊಲಿಟಿಕಲ್ ಮದ್ದುಗುಂಡು. ಈ ಚರ್ಚೆಗಳು ಯಾಕಾಗ್ತಾ ಇದೆ? ಯತೀಂದ್ರ ಸಿದ್ದರಾಮಯ್ಯರಿಗೂ ಕೂಡ ಸಿಗ್ತಾ ನವೆಂಬರ್ ಕ್ರಾಂತಿಯ ಸುಳಿವು. ಸಾಮಾನ್ಯವಾಗಿ ಒಂದು ಪಕ್ಷ ರಚನೆಯಾದ 2.5 ವರ್ಷದ ಅಂತರದಲ್ಲಿ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡೋದಿದೆ. ಅದೊಂದು ಸಾಂವಿಧಾನಿಕವಾದಂತಹ ಕರ್ತವ್ಯ. ಇನ್ನು ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಕಡ್ಡಾಯ ನಿಯಮಗಳೇನೂ ಇಲ್ಲ. ಬೇಕಾದರೆ 5 ವರ್ಷವೂ ಕೂಡ ಅದೇ ಮಿನಿಸ್ಟ್ರು ಮುಂದುವರಿಸಲೂಬಹುದು. ಆದರೆ ಅವರ ಆಡಳಿತದಲ್ಲಿ ದುರಾಡಳಿತಗಳು ಕಂಡು ಬಂದರೆ, ಅವರ ಮಂತ್ರಿ ಜವಾಬ್ದಾರಿಯಲ್ಲೇನಾದರೂ ಅವ್ಯವಸ್ಥೆಗಳು, ಲೋಪಗಳು, ದೋಷಗಳು ಕಂಡು ಬಂದರೆ, ಅವರು ಸಂಪೂರ್ಣವಾಗಿ ಕಳಂಕ ಸಹಿತರಾಗಿ ಮಂತ್ರಿಗಿರಿಯಲ್ಲೇ ಮುಂದುವರಿಸಿದ್ರೆ ಆ ಸಂದರ್ಭದಲ್ಲಿ ಆ ಮಂತ್ರಿ ಸ್ಥಾನ ಅದಲು ಬದಲಾಗೋ ಸಾಧ್ಯತೆಗಳಿದ್ದಾವೆ. ಯಾವುದಾದರೂ ಕ್ರಿಮಿನಲ್ ಕೇಸುಗಳಲ್ಲಿ ಆತ ಆರೋಪಿಯಾಗಿದ್ದಾಗ ಜೈಲು ಪಾಲಾದರೆ ಆ ಸಚಿವ ಸ್ಥಾನ ನಿಮಗೆ ಗೊತ್ತಿರಬಹುದು. ಕಾಂಗ್ರೆಸ್ನಲ್ಲಿ ಹಾಲಿ ಶಾಸಕರಾಗಿದ್ದ ಸತೀಶ್ ಸೈಲ್ ವಿರುದ್ಧ ಗಣಿ ಕಳ್ಳತನ ಪ್ರಕರಣ ಬಂತು. ಅವ್ರ ಮನೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಹೋಗಿ ಶೋಧ ಮಾಡಿದ್ರು. ಆದರೂ ಅವರು ರಾಜೀನಾಮೆ ಕೊಡಲಿಲ್ಲ, ಅದೇನೇ ಇರಲಿ. ಆದರೆ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಇನ್ನು KN ರಾಜಣ್ಣ, ಇದೇ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ, ಶಾಡೋ ಪ್ರೈಮ್ ಮಿನಿಸ್ಟರ್ ಎಂದು ಕರೆಸಿಕೊಳ್ಳುವ ರಾಹುಲ್ ಗಾಂಧಿ ವೋಟ್ ಚೋರಿ ವಿಚಾರವಾಗಿ ಮಾತನಾಡಿದ ಸಂದರ್ಭದಲ್ಲಿ ಆ ಹೇಳಿಕೆಯ ತದ್ವಿರುದ್ಧವಾಗಿ KN ರಾಜಣ್ಣ ಮಾತನಾಡಿದ್ರು ಅಂತ ಹೇಳಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಸಹಕಾರ ಇಲಾಖೆ ಖಾಲಿಯಾಗಿದೆ. ಹಾಗಾದ್ರೆ ಸಚಿವ ಸಂಪುಟ ನವೆಂಬರ್ ಹೊತ್ತಿಗೆ ರೀಶಫಲ್ ಆಗುತ್ತಾ? ಅದಕ್ಕೊಂದು ಬೈಪಾಸ್ ಸರ್ಜರಿಯನ್ನು ಮಾಡಲಾಗುತ್ತಾ? ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಲಾಗುತ್ತಾ? ಹಿರಿಯ ಅನೇಕ ಶಾಸಕರು ರಾಜ್ಯದಲ್ಲಿದ್ದಾರೆ, ಅವರಿಗೆ ಮಂತ್ರಿಗಿರಿಯ ಸ್ಥಾನವನ್ನು ಕೊಡಬೇಕಾಗಿ ಬರಬಹುದಾ? ಮಧು ಬಂಗಾರಪ್ಪರ ಸ್ಥಾನ ಹೋಗುತ್ತಾ? BZ ಜಮೀರ್ ಅಹಮದ್ ಖಾನ್ ರವರ ಸ್ಥಾನ ಹೋಗುತ್ತಾ? RB ತಿಮ್ಮಾಪುರ ಅವರ ಸ್ಥಾನ ಹೋಗುತ್ತಾ? ಹೀಗೆ ಒಬ್ಬೊಬ್ಬರ ಒಂದೊಂದು ರೀತಿಯ ವ್ಯಾಖ್ಯಾನ. ಹಾಗಾದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.